ಹಾಗೆ ಈ ದಿನ ಇಲ್ಲಿ ಉಪಸ್ಥಿತರಾಗಿರುವಂತಹ ಪರಮ ಪೂಜ್ಯರು ಬ್ರಹ್ಮಾನಂದರು ಮತ್ತು RSVK ಸಂಸ್ಥೆಯ ಮುಖ್ಯಸ್ಥರು ಶ್ರೀ ಸತೀಶ್ ಗುರೂಜಿಯವರು, ಪಾವುಗಡದ ಅವಧೂತರು ಗುರುಗಳು ತಿರುಗೋಗಿ ಅವಧೂತರು ಅಂತ ಹೆಸರು ಆ ಗುರುಗಳು ಆಗಮಿಸಿದ್ದಾರೆ. ಅವರು ಪಾಲಕರಿಗೆ ನಮಸ್ಕಾರಗಳು. ಹಾಗೆ ನಮ್ಮ ಪೂಜ್ಯ ಗುರುಗಳ ಪೂರ್ವಾಶ್ರಮದ ತಂದೆಯಾಗಿರುವಂತಹ ಡಾಕ್ಟರ್ ರವೀಂದ್ರ ಅವರಿಗೂ ನನ್ನ ಪ್ರೀತಿಪೂರ್ವಕವಾದಂತಹ ಸಾಷ್ಟಾಂಗ ಪ್ರಣಾಮಗಳು. ಹಾಗೂ ಈ ದಿನ ಇಲ್ಲಿ ಬೆಳಗಿನಿಂದ ರುದ್ರ ಪಾರಾಯಣವನ್ನು ಮಾಡ್ತಾ ಹೋಮವನ್ನು ಮಾಡಿ ಬಹಳ ವಿಶೇಷವಾದಂಥ ಇಲ್ಲಿ ಎಲ್ಲ ರೀತಿಯ ದೈವ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ನಮ್ಮ ಹಿರಿಯ ಗುರುಗಳು ಹಾಗೂ ಇರುವಂತಹ ಎಲ್ಲ ವಿಪ್ರ ಬಾಂಧವರೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕವಾದಂತಹ ಶರಣು ಎಲ್ಲರಿಗೂ ಕೂಡ ನಮಸ್ಕಾರ ನೀಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದಿರುವಂತಹ ಎಲ್ಲ ಗುರುಭಕ್ತರು, ನಿಮ್ಮಲ್ಲಿ ನೋಡಿದ್ರೇ ನಿಮ್ಮನ್ನೆಲ್ಲ ಗೊತ್ತಾಗ್ತಾ ಇದೆ ನಿಮ್ಮಲ್ಲಿ ಎಷ್ಟು ಗುರು ಭಕ್ತಿ ಇದೆ, ಪ್ರೀತಿ ಇದೆ. ಇಲ್ಲಿಗೆ ಬಂದಿರುವಂತಹ ನಿಮ್ಮ ಜೀವನದ ಒಂದು ಗಮ್ಯವನ್ನ, ಒಂದು ಅರ್ಥವನ್ನು ಕಂಡುಕೊಳ್ಳೋಕ್ಕೋಸ್ಕರ, ಜೀವನದ ನಿಜವಾದ ಆನಂದವನ್ನು ಕಂಡುಕೊಳ್ಳೋಕ್ಕೋಸ್ಕರ ನಾವು ನೀವೆಲ್ಲರೂ ಕೂಡ ಗುರುಗಳನ್ನ ಒಂದು ಆರಾಧನೆ ಮಾಡುವಂತಹ ಒಂದು ಭಕ್ತಿ ಭಾವದಲ್ಲಿ ನೀವೆಲ್ಲರೂ ಬಂದಿದ್ದೀರಾ. ಈ ಎಲ್ಲ ಗುರು ಬಾಂಧವರಿಗೆ ನೀವೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕವಾದಂತಹ ಸಾಷ್ಟಾಂಗ ನಮಸ್ಕಾರ. ಮೇ 19, 1998 ಇದು ಒಂದು ಪುಟ್ಟ ಬಾಲಕ ಮನೆಯಲ್ಲಿ ಮಲಗಿರುವಾಗ ಬೆಳಗಿನ ಜಾವ ಅವರ ಮನೆತನದ ಹಿರಿಯ ಗುರುಗಳಾಗಿರುವಂತಹ ಮಹಾನ್ ದಿವ್ಯ ಚೇತನ ಶಂಕರ ಲಿಂಗ ಭಗವಾನರ ಒಂದು ಸ್ವಲ್ಪ ಎದುರಿಗೆ ಆ ಹುಡುಗನಿಗೆ ಕಂಡು ಬಂದು ಆ ಚೈತನ್ಯ ಶಂಕರಲಿಂಗ ಭಗವಾನರು ಏನು ಯೋಚನೆ ಮಾಡಬೇಡ, ಇನ್ಮೇಲೆ ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳಿ ಅವರಲ್ಲಿ ಪ್ರವೇಶ ಮಾಡಿ ಶಂಕರಲಿಂಗ ಭಗವಾನರು ಶ್ರೀಕಾಂತ ಅಂತ ಕರೆಸಿಕೊಂಡಂತಹ ಒಂದು ಪುಟ್ಟ ಬಾಲಕ ಒಂದು ಮಹತ್ತರವಾದ ಒಂದು ದಿವ್ಯ ಚೇತನವಾಗಿ ಬದಲಾಯಿದಂತಹ ಒಂದು ನಾವೆಲ್ಲರೂ ಊಹಿಸಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಅದ್ಭುತವಾದಂತಹ ಘಟನೆಗಳು ಆ ದಿನದಿಂದ ಆರಂಭ ಆಯಿತು. ಮಗುವಾಗಿ ಕಂಡು ಬರ್ತಾ ಇರಲಿಲ್ಲ. ಅದು ಅತ್ಯಂತ ಹಿರಿಯರಾಗಿ ಮಹಾಗುರುವಾಗಿ ಪೂಜ್ಯ ಗುರುಗಳು ಬಾಲಗುರುವಾದ ಬರ್ತಾ ಬರ್ತಾ ಅತ್ಯಂತ ಆಶ್ಚರ್ಯಕರವಾದಂತಹ ವಿಚಾರಗಳನ್ನ ತಮ್ಮ ಕುಟುಂಬಕ್ಕೂ ತಿಳಿಸ್ತಾ ಇದ್ರು, ತಮ್ಮ ಸುತ್ತಮುತ್ತಲಿನ ಸ್ನೇಹಿತರಿಗೂ, ಕುಟುಂಬಗಳಿಗೂ, ಬೇರೆ ಎಲ್ಲರಿಗೂ ಕೂಡ ಅದು ಸಮಾಜದಲ್ಲಿ ಬರ್ತಾ ಬರ್ತಾ ಅದು ಗೊತ್ತಾಗ್ತಾ ಬರುತ್ತೆ. ಆ ಪುಟ್ಟ ಬಾಲಕನಲ್ಲಿರುವಂತಹ ದಿವ್ಯ ಶಕ್ತಿ ಹೇಗಿದೆ, ಅದರ ಪ್ರಭಾವ ಏನು ಅಂತ ತಾನು ಅತ್ಯಂತ ನಿರ್ಲಿಪ್ತನಾಗಿ ಏನೂ ಸ್ವಾರ್ಥ ಇದೆ, ಅತ್ಯಂತ ದೊಡ್ಡ ಯೋಗಿಗಳಲ್ಲಿ ಕೂಡ ಕಷ್ಟ ಅನ್ನುವಂತಹ ವಿಚಾರಗಳು ಅವರ ದೇಹದಲ್ಲಿ ಆಗಲೇ ಒಳಗೇನೆ ಅದು ಪ್ರಕಟವಾಗುವುದು. ಅಂಥ ಒಂದು ಸ್ಥಿತಿಯಲ್ಲಿ ಗುರುಗಳು ಲೋಕೋದ್ಧಾರಕ್ಕಾಗಿ, ಲೋಕ ಕಲ್ಯಾಣ ಮಾಡೋದಕ್ಕೋಸ್ಕರ ಅಂತ, ಇದೇ ನನ್ನ ಜೀವನದ ಗುರಿ, ಇದೇ ನನ್ನ ಲಕ್ಷ್ಯ ಅಂತ ಪ್ರತಿ ಕ್ಷಣವೂ ಬೆಳಗಿನಿಂದ ರಾತ್ರಿವರೆಗೂ ನಿದ್ದೆ ಮಾಡುವಾಗ ಕೂಡ ಎಲ್ಲರಿಗೂ ಒಳ್ಳೆಯದಾಗಬೇಕು, ಎಲ್ಲರಿಗೂ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು, ಎಲ್ಲರಿಗೂ ಉತ್ತಮವಾದಂತಹ ಒಂದು ಬದುಕನ್ನು ಕೊಡಬೇಕು ಅಂತ ಗುರುಗಳು ನಿರಂತರವಾಗಿ ಅದೇ ಒಂದು ಧ್ಯಾನದಲ್ಲಿ, ಅದೇ ಧ್ಯಾಸದಲ್ಲಿದ್ದಾರೆ. ಅಂಥ ಒಂದು ಪುಣ್ಯ ಚೇತನ, ದಿವ್ಯ ಚೇತನ ಮಹಾನ್ ಗುರು, ಒಬ್ಬ ಸದ್ಗುರು ಅಂತ. ಗುರುಗಳು ಎಷ್ಟೋ ಜನ ಗುರುಗಳು ಅಂತ ನಾವು ಕರೀತೀವಿ. ನಮಗೆ ಪಾಠ ಹೇಳ್ಕೊಡುವಂತಹ ಗುರುಗಳು, ನಮಗೆ ಮಾರ್ಗದರ್ಶನ ಮಾಡುವಂತಹ ಗುರುಗಳು, ಅದು ಸ್ಕೂಲಿಂದ ಕಾಲೇಜಿನಿಂದ ನಮ್ಮ ಜೀವನದಲ್ಲಿ ಹಲವಾರು ಮಂದಿ ಗುರುಗಳು ಅಂತ ಸಿಗ್ತಾರೆ. ಆದರೆ ಇದನ್ನೆಲ್ಲ ಮೀರಿದಂತಹ ಮನುಷ್ಯ ಜೀವನದ ಅರ್ಥವನ್ನು ತಿಳಿಸುತ್ತಾ ಅವರಿಗೆ ಜ್ಞಾನವನ್ನು ಕೊಡುವಂತಹ ಗುರು, ಸದ್ಗುರು ಅಲ್ಲಿ ಜ್ಞಾನವನ್ನು ಕೊಡ್ತಾ ಕಡೆಗೆ ಲೌಕಿಕವಾದಂತಹ ಸಮಸ್ಯೆಗಳನ್ನು ದಾಟಿ ಮೋಕ್ಷವನ್ನು ಪಡೆಯುವ ಬಲೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂತಹ ಒಂದು ದಿವ್ಯ ಚೇತನ, ಅದು ಸದ್ಗುರು ಅಂತ ನಾವು ಕರೀತೀವಿ. ಅಂತಹ ಸದ್ಗುರುಗಳು ನಮ್ಮ ಪೂಜ್ಯ ಗುರುಗಳು
ಜೀವನದಲ್ಲಿ ಅಪರೂಪಕ್ಕೆ ನಮಗೆ ಸಿಗುವಂತಹ ಒಂದು ಭಾಗ್ಯ. ಗುರುಗಳನ್ನೆಲ್ಲ ನಾವು ದೂರದಲ್ಲಿ ಅವರ ಹಾಗಂತೆ ಇವರು ಹೀಗಂತೆ 200 ವರ್ಷಗಳ ಹಿಂದೆ ರಾಘವೇಂದ್ರ ಸ್ವಾಮಿಗಳಿದ್ದರಂತೆ, ಅಲ್ಲಿ ಶ್ರೀ ಸಾಯಿಬಾಬಾ ಇದ್ದಂತೆ ಅಂತ ಹೀಗೆ ಬಹಳ ಮಹಾತ್ಮರನ್ನೆಲ್ಲ ನಾವು ಗುರುಗಳ ಸದ್ಗುರುಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಆದರೆ ನಮ್ಮೆಲ್ಲರ ಭಾಗ್ಯ, ಇಲ್ಲಿ ಇರೋರಿಗೆಲ್ಲರ ಭಾಗ್ಯ ಒಂದು ಅಪರೂಪವಾದಂತಹ ದಿವ್ಯ ಚೇತನವನ್ನು ನಾವು ಸಾಕ್ಷಾತ್ಕಾರವಾಗಿ ಎದುರುಗೇನೆ ನಾವು ಪ್ರತ್ಯಕ್ಷವಾಗಿ ನಾವು ನೋಡ್ತಾ ಇದ್ದೀವಿ. ಅದನ್ನು ನೋಡಿ ಅನುಭವಿಸುವ ಭಾಗ್ಯ. ಅದರ ಜೊತೆಗೆ ಗುರುಗಳು ಹಲವು ರೀತಿಯಲ್ಲಿ ಅವರು ಕರುಣೆ ತೋರಿಸ್ತಾ ಇರ್ತಾರೆ, ಅವರ ದೃಷ್ಟಿಯಲ್ಲಿ ಅವರು ಕರುಣೆ ತೋರಿಸ್ತಾರೆ. ನಮ್ಮನ್ನ ನೋಡಿದ್ರು ಅಂತಂದ್ರೆ ಸಾಕು, ನಮ್ಮಲ್ಲಿ ಎಷ್ಟೋ ಸಮಸ್ಯೆಗಳ ಪರಿಹಾರ ಆಗ್ತಾ ಇದೆ. ಅದು ಸೂಕ್ಷ್ಮವಾದಂತಹ ರೀತಿಯಲ್ಲಿ ಗುರುಗಳು ಮಾತಿನಿಂದ ನಮಗೆ ಸಾಂತ್ವನ ನೀಡ್ತಾ ನಮಗೆ ಮಾರ್ಗ ತೋರಿಸ್ತಾರೆ. ಅವರ ಸ್ಪರ್ಶದಿಂದ ನಮ್ಮನ್ನ ಉದ್ಧಾರ ಮಾಡ್ತಾ ಇರ್ತಾರೆ. ಇನ್ನೂ ಅದರ ಅವಶ್ಯಕತೆ ಬಂದಾಗ ಗುರುಗಳು ಅತ್ಯಂತ ಪ್ರೀತಿಯಿಂದ ನಮ್ಮ ಹತ್ತಿರ ಬಂದಂತಹ ಭಕ್ತರನ್ನು ಆಲಿಂಗನ ಮಾಡ್ಕೊಳ್ತಾರೆ, ತಟ್ತಾರೆ, ಸರ್ತಾರೆ, ತಟ್ತಾರೆ. ಇದು ಬೆಳಗಿಂದ ರಾತ್ರಿವರೆಗೂ ನಾವು ನೋಡ್ತಾ ಇದ್ದೀವಿ. ಇದು ಒಂದು ಕ್ಷಣ ಇಲ್ಲಿ ಸ್ಟಾಪ್ ಅಂತ ಇಲ್ಲ. ಗುರುಗಳಿಗೆ ರೆಸ್ಟ್, ಒಂದು ಈ ಕ್ಷಣ ನಾನು ಸ್ವಲ್ಪ ಪ್ರೈವಸಿ ಬೇಕು, ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಬೇರೆ ಎಷ್ಟೋ ಗುರುಗಳು ಅವರವ್ರದ್ದೇ ಪ್ರೈವಸಿ ಟೈಮ್ ಇಲ್ಲ ಅಂತ ಇರುತ್ತೆ. ಆದ್ರೆ ನಮ್ಮ ಗುರುಗಳ ಪ್ರೈವಸಿನೇ ಇಲ್ಲ, ಟ್ರಾನ್ಸ್ಪರೆಂಟ್. ಅದು ಗ್ಲಾಸ್ಗೆ ಒಂದು ಬಾಗಿಲು ಯಾವಾಗಲೂ ಓಪನ್ ಅಷ್ಟೇ, ಬೆಳಗಿಂದ ರಾತ್ರಿವರೆಗೂ. ರಾತ್ರಿ ಕೂಡ ಬೆಳಗಿಂದ ರಾತ್ರಿವರೆಗೂ ಎಷ್ಟು ಜನ ಬಂದು ಅವ್ರನ್ನ ದರ್ಶನ ಮಾಡ್ಕೊತಾ ಇರ್ತಾರೆ, ಅವ್ರು ಕೇಳ್ತಾರೆ. ಅವ್ರ ದೃಷ್ಟಿ ಎಲ್ಲ ಒಂದು ಕ್ಷಣ ಊಟ ಮಾಡಿರ್ತಾರೆ ಅಷ್ಟೇ, ತಕ್ಷಣ ಭಕ್ತರ ಹತ್ರ ಹೋಗೋಣ, ಅಲ್ಲಿ ಹಾಲ್ ಹತ್ರ ಹೋಗೋಣ, ಅಲ್ಲಿ ಕೂತ್ಕೊಳ್ಳೋಣ ಅಂತ ಅನ್ಕೊಳ್ತಾರೆ. ಒಂದು ನಿಮ್ಗೆ ರೆಸ್ಟೇ ಇಲ್ವಲ್ಲ ಅಂತ ಆಶ್ಚರ್ಯ ಆಗ್ತಾ ಇರುತ್ತೆ. ಹೋಗ್ಲೇ ಅದು ಅಲ್ಲಿವರೆಗೂ ಅಂತಂದ್ರೆ ರಾತ್ರಿ ಕೂಡ ಮಲಗಿರುವಾಗ ಅಥವಾ ಮಧ್ಯಾಹ್ನ ಯಾವಾಗಲೂ ಸ್ವಲ್ಪ ಮಲಗಿದ್ದಾರೆ ಅಂತಂದ್ರೆ ಅಲ್ಲಿ ಯಾರಾದ್ರೂ ಬಾಗಿಲು ಪಕ್ಕದಲ್ಲಿ ತೆಗೆದು ಹತ್ತಿರ ನೋಡಿದ್ರೆ ಸಾಕು, ಆ ಕಡೆ ತಿರುಗಿದ ಅಪ್ಪ ಈ ಕಡೆ ತಿರುಗಿಕೊಂಡು ಏನ್ ಬೇಕಾಗಿತ್ತು ಅಂತ ಗಮನಿಸ್ತಾರೆ. ಅದು ಯಾರು ಅಂತಲ್ಲ, ಭಕ್ತರು ಯಾರೇ ಆಗಿದ್ರು ಕೂಡ. ನಾವು ಇಷ್ಟು ದಿನ 4 ವರ್ಷದಿಂದ ಗುರುಗಳು ನೋಡಿದ್ದೇನೆ. ಅತ್ಯಂತ ಆಶ್ಚರ್ಯಕರವಾದ ಒಂದು ವ್ಯಕ್ತಿತ್ವದ ದರ್ಶನ ಇದೆ. ಗುರುಗಳನ್ನ ಅರ್ಥ ಮಾಡ್ಕೊಳ್ಳೋದು ಸಾಧಾರಣ ಅಲ್ಲ. ನಾವು ರಾಮಾಯಣ ಓದ್ಬೋದು, ಭಾಗವತ ಓದ್ಬೋದು, ಕೃಷ್ಣನ ಚರಿತ್ರೆ ಅಂತ ತಿಳ್ಕೋಬಹುದು. ಆ ಚರಿತ್ರೆ ಮೂಲಕ ಭವ್ಯವಾದ ಕೃಷ್ಣ ಲೀಲೆ ಅವರ ಅಂತ ಎಲ್ಲ ತಿಳ್ಕೋಬಹುದು. ಆದ್ರೆ ಸದ್ಗುರುವಿನ ಒಳ ಮನಸ್ಸನ್ನ, ಅವರ ಅಂತಃಕರಣದ ಒಳಗಿನ ತಿರುಳನ್ನ, ಅವರ ಶಕ್ತಿಯನ್ನ ತಿಳ್ಕೊಳ್ಳಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಅತ್ಯಂತ ಗುಹಿಯಾದು, ಗೂಢಾದು, ಅತ್ಯಂತ ಮಹಾನ್ ಒಂದು ತತ್ವ ಅದು. ಹಾಗಾಗಿ ನಾವೆಲ್ಲರೂ ಆ ಗುರುಗಳ ಹತ್ರ ಬಂದು ಗುರುವೇ ನಮ್ಮನ್ನ ಕಾಪಾಡಿ, ನಮ್ಮ ಮಾರ್ಗದರ್ಶನ ಮಾಡಿ, ನಮಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ. ನಮ್ಮ ಜೀವನದಲ್ಲಿ ಎಲ್ಲವೂ ಪ್ರೇರಕ ಶಕ್ತಿಯಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಸಾಕಷ್ಟು ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಯೋಚನೆಗಳು ನಡೀತಾ ಇರುತ್ತೆ. ನಮ್ಮ ಬುದ್ಧಿ ಒಳ್ಳೆಯದರ ಕಡೆಗೆ ಹೋಗ್ತಾ ಇರುತ್ತೆ, ಕೆಟ್ಟದರ ಕಡೆಗೆ ಹೋಗ್ತಾ ಇರುತ್ತೆ. ಅದನ್ನ ನಮ್ಮ ಮನಸ್ಸು ರಾಂಗ್ ಡೈರೆಕ್ಷನ್ಸ್ಗೆ ನಮಗೆ ತಗೊಳ್ಳುವಂತಹ ಪ್ರೇರಣೆ ನಮ್ಮ ಸಮಾಜ, ನಮ್ಮ ವಾಸನೆಗಳಿಂದ ಆಗಿದೆ. ಆದರೆ ಗುರುವಿಗೆ ನಮ್ಮ ವಾಸನೆಗಳನ್ನ ಗಮನಿಸುವ ಶಕ್ತಿ ಇರುತ್ತೆ, ನಮ್ಮ ಕರ್ಮಗಳನ್ನ ಗಮನಿಸುವ ಶಕ್ತಿ ಇರುತ್ತೆ. ನಾವು ಅಲ್ಲೆಲ್ಲೋ ಒಂದು ಕಡೆ ಒಂದು ಮಾತಾಡಿದೀವಿ, ಒಂದು ತಪ್ಪಾಡಿದೀವಿ ಅಂತಂದ್ರೆ ಇಲ್ಲಿ ಗುರು ಅದನ್ನು ನೋಡ್ತಾ ಇರ್ತಾರೆ. ನೆಕ್ಸ್ಟ್ ಒಂದು ಆ ಸಂದರ್ಭ ಸಿಕ್ಕಿದಾಗ ಅದಕ್ಕೆ ಸೂಕ್ತವಾದಂತ ಒಂದು ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಹಾಗೆ ಎಲ್ಲವೂ ವ್ಯಾಪಿಸಿಕೊಂಡು ಒಂದು ಆ ಎನರ್ಜಿ ನಮ್ಮ ಒಳಗೂ ಹೊರಗೂ ಪರಮಾತ್ಮನ ನಾವು ಹೇಳ್ತೀವಿ. ಅದು ಈ ಇಡೀ ವಿಶ್ವವನ್ನು ವ್ಯಾಪಿಸುವಂತ ಒಂದು ಚೇತನ ಶಕ್ತಿ ಅಂತ. ಅಂತರ್ಬಹಿಷ್ಠ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ. ನಮ್ಮ ಒಳಗೂ ಹೊರಗೂ ಇಡೀ ವಿಶ್ವವನ್ನು ಆವರಿಸಿಕೊಂಡಿರುವಂತಹದ್ದು ಆ ದಿವ್ಯ ಶಕ್ತಿ. ಆ ದಿವ್ಯ ಶಕ್ತಿಯ ಒಂದು ಅನುಭವವನ್ನ ಅತ್ಯಂತ ಸುಲಭವಾಗಿ ನಾವು ನಮ್ಮ ಯೋಗ್ಯತೆ, ನಮ್ಮ ಹಸ್ತದಲ್ಲಿ ಎಷ್ಟು ನಾವು ಪಡ್ಕೊಳ್ಳೋಕೆ ಸಾಧ್ಯವಿದೆಯೋ, ನಮ್ಮ ಮನಸ್ಸಿನಲ್ಲಿ ನಮ್ಮ ಹತ್ರ ಎಷ್ಟು ಪಾತ್ರೆ ಇದೆಯೋ ಅದಕ್ಕೆ ತಕ್ಕ ಹಾಗೆ ನಾವು ಗುರುಗಳ ಹತ್ರ ಬರ್ಬೋದು, ಅವರನ್ನ ಸ್ವೀಕರಿಸ್ಬೋದು. ಪಾತ್ರವನ್ನ ದೊಡ್ಡದು ಮಾಡುವ ಶಕ್ತಿ ಕೂಡ ಗುರುವಿರುತ್ತೆ. ನಮ್ಮ ಯೋಗ್ಯತೆ ಇಷ್ಟು ಒಂದು ಲೋಟ ಅಂತ ಇದ್ರೂ ಕೂಡ ಗುರು ಬರ್ತಾ ಆ ಲೋಟನ ಒಂದು ದೊಡ್ಡ ಬಿಂದಿಗೆ, ಅದರಿಂದ ಒಂದು ಕೆರೆಯನ್ನ ಮಾಡುವಷ್ಟು ಶಕ್ತಿ ಕೂಡ ಗುರುವಿಗೆ. ನಮ್ಮ ಪಾತ್ರ ಆರಂಭದಲ್ಲಿ ಅಷ್ಟೇ, ಆ ಪಾತ್ರವನ್ನು ಅಷ್ಟೇ ಅಲ್ಲ, ನೀನು ಎಲ್ಲಿಗೆ ನೀನು ಕರ್ಕೊಂಡು ಹೋಗ್ಬೇಕು, ನಿನ್ನ ಸ್ವಸ್ವರೂಪವಾದಂತ ಸಂಪೂರ್ಣವಾದಂತ ಆ ಪರಮಶಕ್ತಿ, ಆ ಸಚ್ಚಿದಾನಂದ ಸ್ವರೂಪ ನೀನೇ ಅಂತ ತೋರಿಸುವಂತದ್ದು. ಅದರ ಗುರುಗಳು ಮತ್ತೆ ಎಷ್ಟು ಕಡೆ ಅದನ್ನ ಹೇಳ್ತಾ ಇರ್ತಾರೆ. ಅವರ ಮಾತುಗಳೆಲ್ಲ ಉಪನಿಷತ್ ಸಾರವಾಗಿ ನಮಗೆ ಅದು ಗೊತ್ತಾಗ್ತಾ ಇರುತ್ತೆ. ಉಪನಿಷತ್ತುಗಳಲ್ಲಿ ಏನು ಮಹಾವಾಕ್ಯ ಏನು ನಡೀತಾ ಇದ್ರು ಅದೆಲ್ಲ ಗುರುಗಳು ಸಂದರ್ಭಕ್ಕೆ ಅಂತಕ್ಕಾಗಿ ಅದನ್ನು ಹೇಳ್ತಾ ಇರ್ತಾರೆ. ಅದನ್ನ ಸಾಮಾನ್ಯವಾಗಿ ಗುರುಗಳು
ಅವರ ಹೇಳುವಂಥ ವಿಚಾರಗಳು ಪ್ರತಿದಿನ ಅವರ ಆಶೀರ್ವಚನ ಮಾಡುವಂತಹದ್ದು ಉಪನಿಷತ್ ವಾಕ್ಯಗಳೇ ಆಗಿರುತ್ತೆ. ಅಂಥ ಒಂದು ದಿವ್ಯಶಕ್ತಿ ನಮ್ಮೆಲ್ಲರ ಸೌಭಾಗ್ಯ ಇದು. ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿರೋದು ಅವ್ರ ಪ್ರೀತಿಯಿಂದ ಕರೆದು ಕೂರಿಸ್ಕೊತಾರೆ. ನಮ್ಮ ದೋಷಗಳನ್ನೆಲ್ಲ ಲೆಕ್ಕಿಸದೆ ನಾವು ಉದ್ಧಾರ ಆಗಬೇಕು ಅನ್ನೋ ಭಾವನೆಯಲ್ಲಿ ಪಕ್ಕದಲ್ಲಿ ಕರೆದು ಕೂಡಿಸ್ಕೊಂಡು ನಮಗೆ ಅದಕ್ಕೆ ಪ್ರೋತ್ಸಾಹ ಮಾಡ್ತಾ ಎಂಕರೇಜ್ ಮಾಡ್ತಾ ಪ್ರತಿಯೊಬ್ಬರಿಗೂ ಅದನ್ನ ತಲುಪಿಸ್ತಾ ಇರ್ತಾರೆ. ಅಂಥ ಒಂದು ಚೇತನ ಅವ್ರ ಜೊತೆ ಭಗವಂತ ನಮಗೆ ಇಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ಭಗವಂತ ಬೇರೆ ಅವರಲ್ಲ, ಅವ್ರು ಬೇರೆ ಅಲ್ಲ. ಭಗವಂತನ ಒಂದು ಅವತಾರವೇ ಸದ್ಗುರುವಾಗಿ ಬಂದಿರೋದು. ಅವರು ಏನ್ ಬೇಕೋ ಹೇಗೆ ಬೇಕೋ ಭಗವಂತನ ಒಂದು ಇಡೀ ವಿಶ್ವದ ಯೋಜನೆ ಏನ್ ನಡೀತೀವೋ ಆಶ್ಚರ್ಯ ಆಗುತ್ತೆ. ಆ ಯೋಜನೆ ಶಕ್ತಿ ಗುರುಗಳ ತಲೆಯೊಳಗೆ ನಡೀತಾ ಇರುತ್ತೆ. ಅಷ್ಟು ಕ್ಲಿಯರ್ ಪ್ಲಾನ್ ಇರುತ್ತೆ, ಅವ್ರು ನಡೀತಾ ಇರುತ್ತೆ. ಎಷ್ಟು ಟೈಮ್ನಲ್ಲಿ ಯಾವ ಟೈಮ್ನಲ್ಲಿ ಏನಾಗಬೇಕು ಹೇಗಾಗಬೇಕು ಅಂತ ಅವ್ರ ಗುರುಗಳು ಅದರ ಯೋಚನೆ ಮಾಡ್ತಾರೆ. ನಮ್ಮೆಲ್ಲರ ಪುಣ್ಯ, ಇಲ್ಲಿರೋ ಎಲ್ಲರ ಪುಣ್ಯ. ಅವ್ರನ್ನ ನೋಡ್ತಾ ಇರೋದು ಒಂದು ಭಾಗ್ಯ. ಅವರ ದರ್ಶನ, ಅವ್ರ ಮಾತು, ಅವರ ಆಶೀರ್ವಾದ ಎಲ್ಲ ಪಡೆಯೋಕ್ಕೆ ತುಂಬಾ ಎಷ್ಟೋ ಜನ್ಮದ ಪುಣ್ಯಗಳು ಮಾಡ್ಕೊಂಡು ಬಂದಿದ್ದೀವಿ. ಇನ್ನೊಂದು ರೀತಿಯಲ್ಲಿ ಗುರುಗಳು ಅವರೇ ಮಾತನ್ನು ಹೇಳಿದ್ದಾರೆ, ನಿಮ್ಮ ಜೊತೆ ನಾನು ಎಷ್ಟೋ ಜನ್ಮಗಳಿಂದ ಬಂದಿದ್ದೀನಿ ಅಂತ ಗುರುಗಳು ಹೇಳಿದ್ದಾರೆ. ಇದು ಈ ಜನ್ಮದಲ್ಲಿ ಮಾತ್ರ ಅಲ್ಲ, ನಾವಿಲ್ಲಿರೋ ಎಷ್ಟೋ ಜನ ಬಹುಶಃ ಅದೆಲ್ಲ ಗುರುಗಳ ಬೇರೆ ಬೇರೆ ರೂಪಗಳಲ್ಲಿ ನಾವು ಗುರುಗಳ ಜೊತೆ ಒಂದು ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ. ಅದು ಅವ್ರಿಗೆ ಗೊತ್ತದ್ದು. ಅದನ್ನು ಒಂದ್ಸಲ ಅಂದಿದ್ರು ಗುರುಗಳು, ಅದನ್ನೆಲ್ಲ ನೀವೆಲ್ಲ ಬಂದಿದ್ದೀರಾ, ಅದನ್ನೆಲ್ಲ ನಾನು ಏನು ಅಂತ ಹೇಳಕ್ ಆಗಲ್ಲ, ಸಮಯ ಬಂದಾಗ ಹೇಳ್ತೀನಿ ಅಂತ ಅಂದಿದ್ರು. ಆಲ್ರೆಡಿ ಕೆಲವರಿಗೆ ಅದರ ಅನುಭವವನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಈ ಹಿಂದಿನ ಜನ್ಮಗಳಲ್ಲಿ ಹೀಗಾಗಿದೆ ಅಂತ. ಇದು ಜನ್ಮಾಂತರದ ವಿಚಾರಗಳನ್ನು ಕೂಡ ಅವರು ನೋಡಬಲ್ಲಂತಹ, ಅಂದ್ರೆ ಅವ್ರಿಗೆ ಏಜ್ ಏನು ಅಂತ ಅಂದ್ರೆ ಅದು ಹೇಳಕ್ಕೆ ಆಗೋದಿಲ್ಲ. ಅದು ಈಗ ಈ ದೇಹಕ್ಕೆ ಮಾತ್ರ ಏಜ್, 3 ವರ್ಷ ಈ ದೇಹಕ್ಕೆ ಅಷ್ಟೇ. ಅವರಿಗೆ ಅವರ ಪ್ರಜ್ಞೆ ಯಾವ ಲೆವೆಲ್ಗೆ ಇರುತ್ತೆ ಅಂತಂದ್ರೆ ಸನಾತನ. ನಾವು ಏನು ಸನಾತನ ಅಂತಿಲ್ವೋ ನಮ್ಮ ಧರ್ಮದಲ್ಲಿ, ಅಂದ್ರೆ ಅದಕ್ಕೆ ಎಷ್ಟು ಸಂವತ್ಸರಗಳ ಹಿಂದೆ ಅಂತ ಇಲ್ಲ, ಎಷ್ಟು ಸಂವತ್ಸರಗಳ ಹಿಂದೆ ಅಂತ ನಾವು ಹೇಳಕ್ಕಾಗಲ್ಲ, ಊಹಿಸಕ್ಕೂ ಸಾಧ್ಯ ಇಲ್ಲ. ಕಾಲವನ್ನ ದಾಟಿರುವಂತಹದ್ದು, ದೇಶವನ್ನ ಈ ಜಾಗ ಅನ್ನೋದನ್ನು ದಾಟಿದಂತಹ ಒಂದು ಶಕ್ತಿ ಅದು. ಹಾಗಾಗಿ ನಾವೆಲ್ಲರೂ ಏನ್ ಮಾಡಬಹುದು ಅಂತಂದ್ರೆ, ಕೈಲಾಸ ಪರ್ವತ ಎದುರು ನಿಂತ್ಕೊಂಡಾಗ ಇದು ಕೈಲಾಸ ಇದೇ ಶಿವ ಅಂತ ನಮಗೆ ಒಂದು ಅರಿವು ಭಾವನೆ ಬಂದಾಗ ಏನ್ ಮಾಡ್ತೀವಿ, ಅಲ್ಲೇ ಕಳೆದು ಸಾಕ್ಷಾತ್ ನಮಸ್ಕಾರ ಮಾಡ್ತೀವಿ ಅಷ್ಟೇ. ಕೈಲಾಸದ ಮುಂದೆ ನಿಂತಿರಲ್ಲ, ಆ ಭವ್ಯತೆ ನೋಡಿದ ಮೇಲೆ ಇದನ್ನ ಏನು ಮಾಡಕ್ಕಾಗಲ್ಲ. ಕೈಲಾಸವನ್ನು ಮೀರಿದಂತಹ ಸದ್ಗುರು ಎದುರು ನಿಂತ್ಕೊಂಡಾಗ ನಾವು ಬಿಂದುಗಿಂತ ಬಿಂದುವಾಗಿರ್ತೀವಿ, ಅಣುವಿಗಿಂತ ಅಣುವು. ಅವರಿಗೆ ಶರಣು 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 ಅಂತ ಪ್ರತಿ ಕ್ಷಣವೂ ನಮ್ಮ ಹೃದಯದಲ್ಲಿ ಮೊಳಗ್ತಾ ಇರಬೇಕು. ನಿನಗೆ ಶರಣು, ನಿನಗೆ ಶರಣು, ನಿನಗೆ ಶರಣು ಅಂತ. ಆ ತರ ಇರುವಂತಹ ಒಂದು ನಮ್ಮನ್ನೆಲ್ಲ ಹೇಗೆ ಉದ್ಧಾರ ಮಾಡಬೇಕು ಅವ್ರಿಗೆ ಗೊತ್ತು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅವ್ರಿಗೆ ಗೊತ್ತು. ಒಂದು ಕ್ಷಣ ಮಾತ್ರದಲ್ಲಿ ಸಾಮಾನ್ಯ ವ್ಯಕ್ತಿಯನ್ನ ಅಸಾಮಾನ್ಯವಾಗಿ ಮಾಡುವಂತಹ ಒಂದು ದಿವ್ಯಶಕ್ತಿ ಚೇತನ ಗುರುಗಳಿಗಿರುತ್ತೆ. ನಾವೆಲ್ಲರೂ ಕೂಡ ಗುರುಗಳನ್ನ ಅಂತಹ ಪ್ರೇಮ ಮೂರ್ತಿ, ಕಾರುಣ್ಯ ಮೂರ್ತಿ ಎಲ್ಲ ನಮಗೆ ಮಹಾನ್ ದಾರ್ಶನಿಕರುವಾಗಿ ದರ್ಶನವನ್ನು ಕೊಡ್ತಾ ಇರುವಂತಹ ಗುರುಗಳಿಗೆ ನನ್ನ ಪ್ರೀತಿಪೂರ್ವಕವಾಗಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಸಂಪೂರ್ಣವಾಗಿ ಲಭ್ಯವಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ.